ವರುಷದ ಮೊದಲ ಮಳೆಯ ಜೊತೆಗೆ ಸಂಜೆ ಟೀ ಕಾಫಿ ಜೊತೆಗೆ ಒಂದು ಸಿಂಪಲ್ಲಾಗಿರೋ ಎರಡೇ ಎರಡು ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಮಾಡೋ ಅಂಥ ಒಂದು ಸ್ನ್ಯಾಕ್ಸ್ ಬೋಂಡ ಅಂತ ಅದು ಬಜ್ಜಿ ಅಂತ ಕರಿಬೋದು, ಏನಾದರೂ ಕರಿಬೋದು. ನೋಡಿ, ನಾನು ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಂಡು ಇದೊಂದು ಬೋಂಡ ಮಾಡಿದ್ದೀನಿ. ಎರಡೇ ಇಂಗ್ರೀಡಿಯೆಂಟ್ಸ್ ಮೇನ್ ಬೇಕಾಗಿರೋದು. ಒಂದು ಬಟ್ಲು ಚಿಕ್ಕ ಬಟ್ಲಾಗಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಯಾವುದೇ ಬಟ್ಲಲ್ಲಿ ಬೇಕಾದರೂ ತೊಗೋಬೋದು. ನಾನು 2 ಒಬ್ಬೆ ಆಗೋಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಅರ್ಧ ಕಪ್ಪಲ್ಲಿ ಮೊಸರು ತೊಗೊಂಡಿದ್ದೀನಿ. 1 ಕಪ್ ಅಕ್ಕಿ ಹಿಟ್ಟು ಅಂದರೆ ಅರ್ಧ ಕಪ್ ಮೊಸರು ತೊಗೋಬೇಕು. ಇಲ್ಲೊಂದು 15 ಬಜ್ಜಿ ಹಾಕಿದ್ವು. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ ಉಪ್ಪು. ಮತ್ತು ನಾನೊಂದು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ನೋಡಿ, ಜೀರಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇನ್ನೂ ಕಮ್ಮಿ ಬೇಕಾದರೂ ಹಾಕ್ಕೋಬೋದು. 2 ಎಸಳು 2 ಕಡ್ಡಿ ಕರಿಬೇವಿನ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬಳಸ್ತಾ ಇಲ್ಲ. ಅರ್ಧ ಸ್ಪೂನ್ ಅಷ್ಟೇ, ಅಂದರೆ ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನ್, ದೊಡ್ಡ ಸ್ಪೂನ್ ಅಂದರೆ 1/4 ಸ್ಪೂನಷ್ಟು ಮೆಣಸಿನ ಪುಡಿ ಪೆಪ್ಪರ್ ಪೌಡ್ರ್ ತೊಗೊತಾ ಇದ್ದೀನಿ. 1 ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾ ತೊಗೊತಾ ಇದ್ದೀನಿ. ಈಗ ಅದನ್ನು ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೊಬೇಕು. ನೀರು ಕೂಡ ಬೇಕಾಗುತ್ತೆ. ಫಸ್ಟು ಮೊಸರು ಹಾಕಿದ್ದೀವಲ್ಲ, ಇವನ್ನ ಕಲಿಸ್ಕೊಳ್ಳಿ. ಎಷ್ಟು ನೀರು ಬೇಕೋ ಅಷ್ಟು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ನೀರಾದರೂ ಈ ಬಜ್ಜಿ ಬರಲ್ಲ. ತುಂಬ ಗಟ್ಟಿನೂ ಇರಬಾರ್ದು. ಇಡ್ಲಿ ಹಿಟ್ಟದು ಬ್ಯಾಟರ್ ಎಷ್ಟಿರುತ್ತಲ್ವ ಅಷ್ಟಿದ್ರೆ ಆಯಿತು. ನೋಡಿ, ನಾನು ಕಲಸಿ ತೋರಿಸ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಒಂದು ಗಂಟೆ ಇರಬಾರ್ದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. 5 ನಿಮಿಷದಲ್ಲಿ ಮಾಡ್ಬೋದು ಇದು. ಮೇನ್ ಇಲ್ಲಿ ಕಲಿಸೋ ರೀತಿ ಹೆಚ್ಚು ಕಮ್ಮಿ ಆಯ್ತಂದರೆ ಬೋಂಡ ಬರಲ್ಲ. ನೀಟಾಗಿ ನೋಡ್ಕೊಳ್ಳಿ. ಇಡ್ಲಿ ಹಿಟ್ಟಿನ ಇದಕ್ಕಿರಬೇಕು. ಅದಕ್ಕೆ ಎಣ್ಣೆ ಕಾದಿದೆಯಾ ನೋಡ್ಕೊಂಡು ನೋಡಿ. ಚಿಕ್ಕ ಚಿಕ್ಕ ಉಂಡೆಗಳಾಗಿ ನೀವು ಚಿಕ್ಕ ಸೈಜ್ ಬೇಕಾ ದೊಡ್ಡ ಸೈಜ್ ಬೇಕಾ ನೋಡ್ಕೊಂಡು ಬಿಡ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ಅಂದರೆ ಕಾಫಿ ಟೀ ಟೈಮ್ಗೋ ಅಥವಾ ಮಳೆ ಬರಬೇಕಾದ್ರೆ ಮಾಡ್ಕೊತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು 2 ಒಬ್ಬೆಗೆ ಅಷ್ಟೇ ಹಾಕಿದ್ದೆ. ಯಾವುದೇ ಮೈದಾ ಆಗಲಿ ಯಾವುದೇ ಕಡಲೆ ಹಿಟ್ಟಾಗಲಿ ಹಾಕಿಲ್ಲ. ಅಥವಾ ಸೊಪ್ಪಿಲ್ಲದೆ ಇರೋವಾಗ ಕಡಲೆ ಹಿಟ್ಟು ಇಲ್ಲದೆ ಇರಬೇಕಾದ್ರೆ ಅಕ್ಕಿ ಹಿಟ್ಟು ಇದ್ದೇ ಇರುತ್ತೆ ಮನೇಲಿ. ಮಳೆ ಬೀಳ್ತಾ ಇರುತ್ತೆ, ಅಂಗಡಿಗೆ ಹೋಗೋಕ್ಕಾಗಲ್ಲ. 2 ನಿಮಿಷದಲ್ಲಿ ಇದು ರೆಡಿ ಮಾಡ್ಕೊಬೋದು. ಓವರಾಲ್ 10 ನಿಮಿಷದಲ್ಲಿ ಬಜ್ಜಿ ರೆಡಿ ಆಗಿಬಿಡುತ್ತೆ. ನೋಡಿ, ಅದೊಂದು ಸತಿ ಅಂಟ್ಕೊಳ್ಳುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಬಿಡಿಸ್ಕೋಬೋದು. ಅದು ಒಂದು ಸ್ವಲ್ಪ ಕಾದ್ಮೇಲೆ ಬಿಡುತ್ತೆ. ಇದರಲ್ಲಿ ಇನ್ನೊಂದು ಏನಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡೇ ಹಾಕಬೇಕು ಬಜ್ಜಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು, ಅಂಟ್ಕೊಳ್ಳುತ್ತೆ. ಐ ಫ್ಲೇಮಲ್ಲಿ ಇಟ್ಕೊಂಡು ಬಜ್ಜಿ ಹಾಕಿ ಸ್ವಲ್ಪ ಹೊತ್ತಾದ್ಮೇಲೆ ಬೇಕಾದರೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೋದು ನೀವು. ತುಂಬ ಏನು ಬೇಯಿಸೋ ಅವಶ್ಯಕತೆ ಇಲ್ಲ, ಬೇಗ ಬೆಂದ್ಬಿಡುತ್ತೆ. ಇಟ್ಟು ಸ್ವಲ್ಪ ನೀರಾದರೆ ಮತ್ತೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. 1 ಬಜ್ಜಿ ಹಾಕಿ ನೋಡಿ ನಿಮ್ಗೆ ಬರುತ್ತಾ ಅಂತ. ಫಸ್ಟಿಗೆ ಬಂತು ಅಂದರೆ ಕರೆಕ್ಟ್ ಇದೆ ಅಂತ, ಇಲ್ಲಾಂದರೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಕಲಿಸಿದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಈ ರೀತಿಲಿ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯ್ತೇನಾ? ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್. ನೋಡಿ, ಇದು ನೋಡಲಿಕ್ಕೆ ಮಂಗಳೂರು ಬಜ್ಜಿ ಥರ ಕಾಣಿಸುತ್ತೆ, ಬಟ್ ಮೈದಾ ಹಿಟ್ಟು ಏನು ಯೂಸ್ ಮಾಡಿಲ್ಲ, ಬರೀ ಅಕ್ಕಿ ಹಿಟ್ಟೆ. ನೀವು ಈ ರೀತಿಯಲ್ಲೇ ಮಾಡ್ಕೊಳ್ಳಿ. ಬಾಯ್.